ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿದೆ. ಏನಂದರೆ ಕಂಟೆಂಟ್ ಇಸ್ ದ ಕಿಂಗ್ ಅನ್ನೋ ಮಾತು ಮತ್ತೆ ಮತ್ತೆ ಪ್ರೂವ್ ಆಗ್ತಾಯಿದೆ. ಈ ಸಿನಿಮಾನೂ ಅಷ್ಟೇ. ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಇಡೀ ಸಿನಿಮಾ ಆಡಿಯನ್ಸನ್ನು ಕೂರಿಸುವಂಥದ್ದು, ಅದು ಭಾಳ ಪ್ಲಸ್ಸು. ನಿಮಗೆ ಭಾಳ ದೊಡ್ಡ ವರ್ಷಗಟ್ಟಲೆಯ ಒಂದು ಕತೆ ಅಂತ ಹೇಳಿಲ್ಲ. ಒಂದು ಸಣ್ಣ ಒಂದು ಘಟನೆ, ಒಂದು ಪಾತ್ರ ಸುತ್ತ ನಡೆಯುವಂಥ ಒಂದು ಕತೆ, ಒಂದು ಘಟನೆ. ಆ ಘಟನೆಯನ್ನು ಇಡೀ ಸಿನಿಮಾ ಟ್ರಾವೆಲ್ ಮಾಡಿರೋದು. ಮತ್ತು ಪಾತ್ರ ಪೋಷಣೆ ಹೊಸದಾಗಿದೆ. ಚಂದನ್ ನಿರ್ವಹಿಸಿರೋ ಪಾತ್ರ ಬಹುತೇಕ ನಾವು ಸಮಾಜದಲ್ಲಿ ನೋಡಿದ್ದೀವಿ, ಆದರೆ ಸಿನಿಮಾದಲ್ಲಿ ನೋಡಿರಲ್ಲ ಈ ಥರದ ಪಾತ್ರ. ಅದು ವಿಶೇಷ. ಅಂಥದ್ದೊಂದು ಪಾತ್ರ ಇಟ್ಕೊಂಡು ಇಡೀ ಸಿನಿಮಾ ಮಾಡಿದ್ದಾರೆ. ಎಸ್ಪೆಷಲಿ ನಾನು ಡೈರೆಕ್ಟ್ರಿಗೆ ಕಂಗ್ರ್ಯಾಟ್ಸ್ ಹೇಳಬೇಕು. ಯಾಕೆಂದರೆ ಇಂಥದ್ದೊಂದು ಕಥೆಯನ್ನು ಹೀಗೆ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಇಡೀ ಸಿನಿಮಾ ಒಂದು ಸ್ಕ್ರೀನ್ ಪ್ಲೇ ಮೇಲೆ ನಿಲ್ಲಿಸೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಅಂಡ್ ಕನ್ವಿನ್ಸಿಂಗ್ ಆಗಿ ಹೇಳೋದು ಇನ್ನೂ ಕಷ್ಟ. ಕನ್ವಿನ್ಸಿಂಗ್ ಆಗಿದೆ ಸಿನಿಮಾ. ಮತ್ತು ಪರ್ಫಾರ್ಮೆನ್ಸು, ಚಂದನ್ ಪರ್ಫಾರ್ಮೆನ್ಸು ಸಿನಿಮಾದ ಹೈಲೈಟ್. ಇಡೀ ಸಿನಿಮಾನ ಚಂದನ್ ಆವರಿಸ್ಕೊಂಡಿದ್ದಾನೆ. ಆ್ಯಂಡ್ ಎಲ್ಲ ಪಾತ್ರ ಪೋಷಣೆಗಳು ಕಡಿಮೆ, ಒಂದು 5-6 ಪಾತ್ರಗಳ ಸುತ್ತ ಒಂದು ಘಟನೆ ಇಟ್ಕೊಂಡು ಹೆಣೆದಿರುವಂಥ ಸಿನಿಮಾ. ರಾಜರತ್ನಾಕರ ಎಲ್ಲರೂ ನೋಡಬಹುದಾದಂಥ, ಇಡೀ ಕುಟುಂಬ ಸಮೇತ ಬಂದು ನೋಡಬೇಕಾದಂಥ ಸಿನಿಮಾ. ಇಂಥ ಸಿನಿಮಾಗಳನ್ನು ನಾವು ನಿಲ್ಲಿಸಿದ್ರೆ, ಇಂಥ ಸಿನಿಮಾಗಳು ನಮಗೆ ಹೆಚ್ಚು ಜನ ಬಂದು ನೋಡಬೇಕು ಇಂಥ ಸಿನಿಮಾಗಳನ್ನು. ಆವಾಗ ಒಳ್ಳೆಯ ಕನ್ನಡದಲ್ಲಿ ಇಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಚ್ಚು ಬರಲಿ ಅಂತ ಆಶಿಸ್ತೀನಿ. ಮತ್ತು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಇಡೀ ಚಿತ್ರತಂಡಕ್ಕೆ ಚಂದನ್ ಆದಿಯಾಗಿ ಇನ್ನಷ್ಟು ಬಲ ಬರಲಿ ಅಂತ ಆಶಿಸ್ತೀನಿ. ನೀವೆಲ್ಲರೂ ಬಂದು ಸಿನಿಮಾ ನೋಡಿ, ಸಿನಿಮಾಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಟ್ಟಿ ಕಥೆಯನ್ನು, ಇನ್ನಷ್ಟು ಒಳ್ಳೆಯ ಕಂಟೆಂಟನ್ನು ಇಡೀ ತಂಡ ಕೊಡೋದಕ್ಕೆ ಈ ಸಿನಿಮಾ ಚೆನ್ನಾಗಿ ಹೋಗಬೇಕಾದಂಥ ಅನಿವಾರ್ಯ ಇದೆ. ಈ ಸಿನಿಮಾನ ಜನ ನೋಡಬೇಕು. ಒಳ್ಳೆಯ ಸಿನಿಮಾ. ಇಂಥ ಸಿನಿಮಾಗಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಒಳ್ಳೆಯದಾಗಲಿ. ಸರ್, ಏನಿಲ್ಲ, ಇವತ್ತಿನ ದಿನ ಏನಾಗ್ತದೆ ಅಂದರೆ ಹೊಸಬು ಸಿನಿಮಾಗಳಂದರೆ ಮೂಗು ಮುರಿಯುವಂಥ ಕಾಲ ಆಗಿದೆ. ಅಂಥವರಿಗೆ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಈಗ ಹೊಸಬರು ಸಿನಿಮಾ ಅಂತ ಯಾರು ಇದನ್ನು ಯೋಚನೆ ಮಾಡ್ತಿಲ್ಲ. ಕಂಟೆಂಟ್ ಚೆನ್ನಾಗಿದೆಯಾ, ವಿಷಯ ಇದೆಯಾ ಸಿನಿಮಾದಲ್ಲಿ, ಸಿನಿಮಾ ನೋಡ್ತಾ ಇದ್ದಾರೆ. ಅದು ಹೊಸಬರು ಹಳಬರು ಅನ್ನೋದು ಎಲ್ಲ ಹೊರಟೋಗಿದೆ. ಆ ಗೆರೆಗಳನ್ನೆಲ್ಲ ದಾಟಿ ಆಗಿದೆ. ಈ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮತ್ತು ಹೊಸ ಒಂದು ವಿಷಯವನ್ನು ಹೇಳ್ತಾ ಇರುವಂಥ ಸಿನಿಮಾ. ಇಂಥ ಸಿನಿಮಾಗಳು ಗೆಲ್ಲಬೇಕು, ಗೆಲ್ಲಿಸಿ ಅಂತ ಕೇಳ್ಕೊತೀನಿ.